ಕಾಫಿ ನಾಡಿನಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇದ್ರು ಅರಣ್ಯ ಇಲಾಖೆ ಮಾತ್ರ ಸೈಲೆಂಟ್ ಆಗ್ಬಿಟ್ಟಿದೆ. ಎಟಿಎಫ್ ಸಿಬ್ಬಂದಿಯಿಂದ ಅರಣ್ಯ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಸಂಬಳ, ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಸಚಿವ ಈಶ್ವರ ಖಂಡ್ರೆಗೆ ಪತ್ರವನ್ನು ಬರೆಯಲಾಗಿದೆ. ಮಾನವ ಮತ್ತು ಕಾಡಾನೆ ಸಂಘರ್ಷ ತಡೆಯುವಂತ ನಿಟ್ಟಿನಲ್ಲಿ ಇಟಿಎಫ್ ರಚನೆ. 8 ಜಿಲ್ಲೆಗಳಲ್ಲಿ ಇಟಿಎಫ್ ಪಡೆ ರಚನೆಯನ್ನ ಮಾಡಿದೆ ಸರ್ಕಾರ. ಪ್ರತಿ ತಿಂಗಳು ಸಂಬಳ, ಊಟದ ಭತ್ಯೆ ಇಲ್ಲದೆ ಸಿಬ್ಬಂದಿ ಪರದಾಡ್ತಿದ್ದಾರೆ. ಪಾಪ ಕುಟುಂಬ ನಿರ್ವಹಣೆಗೂ ಕಷ್ಟ ಆಗ್ತಿದೆ ಅಂತ ಪತ್ರದಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ವೇತನದ ಜೊತೆಗೆ ಮೂಲಭೂತ ಸೌಲಭ್ಯವನ್ನ ಒದಗಿಸಿಕೊಡಿ ಅಂತ ಇದೇ ಸಂದರ್ಭದಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾರೆ. 8 ಜಿಲ್ಲೆಗಳಲ್ಲಿ ತಂಡವನ್ನೇನೋ ರಚನೆ ಮಾಡಲಾಗಿದೆ, ಇಟಿಎಫ್ ತಂಡವನ್ನ. ಆದರೆ ಅವರಿಗೆ ಮೂಲಭೂತವಾಗಿ ಏನೇನು ಬೇಕೋ ಅದರ ವ್ಯವಸ್ಥೆಯನ್ನು ಮಾಡಲಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಸುಮಾರು 8 ಜಿಲ್ಲೆಗಳಲ್ಲಿ ಇಟಿಎಫ್ ತಂಡ ಇದ್ರೂ ಕೂಡ ಪ್ರತಿ ತಿಂಗಳ ಸಂಬಳ, ಊಟದ ಭತ್ಯೆ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಈ ರೀತಿಯಾಗಿ ಊಟ ಭತ್ಯೆಗೆ ಪರದಾಡಬೇಕಾದ್ರೆ ಇನ್ನು ಹೇಗೆ ನಾವು ರಕ್ಷಣೆಯನ್ನು ಮಾಡೋದಾಗಿರ್ಬೋದು, ಸೆರೆ ಹಿಡಿಯೋದಾಗಿರ್ಬೋದು, ಹೇಗೆ ಮಾಡೋದು ಅನ್ನೋದು ಅವ್ರ ಪ್ರಶ್ನೆ. ಕುಟುಂಬ ನಿರ್ವಹಣೆಗೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಆ ಪತ್ರದಲ್ಲಿ ಸಿಬ್ಬಂದಿ ತಿಳಿಸಿದ್ದಾರೆ. ವೇತನದ ಜೊತೆಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಅರಣ್ಯ ಸಚಿವರಿಗೆ ಈ ಪತ್ರವನ್ನು ಬರೆಯಲಾಗಿದೆ. ಈ ಪತ್ರಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಸಚಿವರು ಕೊಡ್ತಾರೆ, ಈ ಪತ್ರದ ಆಧಾರದ ಮೇಲೆ ಏನಾದರೂ ಪರಿಹಾರವನ್ನು ಕೊಡುವಂಥದ್ದು, ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥದ್ದು, ಈ ಥರದ ಕೆಲಸಗಳಿಗೆ ಕೈ ಹಾಕ್ತಾರಾ ಅನ್ನೋದು ನೋಡಬೇಕಾಗಿದೆ. ನೋಡಿ, ಈಗ ಆಲ್ರೆಡಿ ಹಾಸನ, ಚಿಕ್ಕಮಗಳೂರು, ಮಲೆನಾಡು ಭಾಗದಲ್ಲಿ ಇನ್ನಿಲ್ಲದಂತೆ ಕಾಡಾನೆಗಳು ಉಪಟಳ ಕೊಡ್ತಾ ಇವೆ. ಈಗ ಆಲ್ರೆಡಿ ರೈತರು ಸೇರಿದಂತೆ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಸರ್ಕಾರ ಅದಕ್ಕೆ ತಕ್ಕಂತೆ ಒಂದು ಟೀಮ್ ಏನೋ ರಚನೆ ಮಾಡಿದ್ರು ಅವರಿಗೆ ಮೂಲಭೂತ ಸೌಕರ್ಯ ಕೊಡದೇ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ.